ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀನಾದೇನಾ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಗುಲಾಬಿನ ಮನೆ ಕರ್ಕೊಂಡ್ಬಂದಾಗ ಎಲ್ಲರೂ ನೋಡಿ ಶಾಕ್ ಆಗ್ತಾರೆ. ಹೇಗೋ ಮಾಡಿ ಮದುವೆಗೆ ಒಪ್ಪಿಸ್ತಾರೆ. ಆಗ ಭಾಸ್ಕರ್ ಅವರು ಸರಿ ಸರ್ ಈ ಮದುವೆ ನಡೆಯುತ್ತೆ ಅಂತ ಭಾಸ್ಕರ್ ಹೇಳಿದಾಗ, ಹೌದಾ ಸರ್ ನಿಮ್ಮ ಮಾತನ್ನ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಸರ್ ನಂಬೋದು, ನಿಮ್ಗೆ ನಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವೇ ಬಂದು ನೋಡ್ಬೋದು ಅಂತ ಭಾಸ್ಕರ್ ಹೇಳಿದಾಗ, ಸರಿ ಹಾಗಾದ್ರೆ ನೀವ್ ಹೇಳಿದ್ಮೇಲೆ ಮುಗೀತು ಬಿಡಿ, ವೇದ ಮೇಡಮ್ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಬಂದು ನಮ್ಮನ್ನ ಕರೀರಿ ಅಂತ ಹೇಳ್ದಾಗ, ಸರಿ ಆಯ್ತು ಅಂತ ವೇದ ಹೇಳ್ತಾಳೆ. ಆಗ ದಾಮೋದರ್, ಅಪ್ಪ ಏನ್ ಮಾಡ್ತಾ ಇದ್ದೀರಾ ನೀವು ಹೇಳ್ದಾಗ, ನೀವು ಸುಮ್ನಿರೋ ಆಮೇಲೆ ಹೇಳ್ತೀನಿ ನಿನಗೆ ಬಾಯಿಲಿ ಅಂತ ಈ ಕಡೆ ಕರ್ಕೊಂಬಂದು ದಾಮೋದರ್ಗೆ ಹೇಳ್ತಾರೆ, ನೋಡು ನಾವಿವಾಗ ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡಿಲ್ಲ ಅಂದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ, ಮದುವೆ ನಡೀಲಿ ನೀನ್ ಸುಮ್ನಿರು ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ಅವಮಾನ ನನಗೆ ಈ ಜನ್ಮದಲ್ಲೇ ಆಗಿರ್ಲಿಲ್ಲ. ಆಗ ವೇದ ಶಕುಂತಲಾಗೆ, ಅಮ್ಮ ನೈಟ್ ಇವತ್ತು ಗುಲಾಬಿನ ನಿಮ್ ಜೊತೆನೆ ಮಲಗಿಸ್ಕೊಳ್ಳಿ ಎಂದಾಗ ಶಕುಂತಲಾ ಅವರು ಬಾರಮ್ಮ ಅಂತ ಕರೀತಾರೆ. ಏನ್ ರೂಮ್ ಒಳಗಡೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಅಷ್ಟರಲ್ಲಿ ನಿತ್ಕೋ, ಇಲ್ಲಿ ಜೀವಮಾನದಲ್ಲಿ ನನಗೆ ಇಷ್ಟೊಂದು ಅವಮಾನ ಆಗಿರ್ಲಿಲ್ಲ, ನೀನು ಕಾಲಿಟ್ಟ ಇಂದಾನೆ ನನಗೆ ಅವಮಾನದ ಮೇಲೆ ಅವಮಾನ ಆಗ್ತಾ ಇದೆ, ಇದನ್ನೆಲ್ಲ ನನ್ನ ಲೈಫಲ್ಲಿ ನಾನು ಮರೆಯೋದಿಲ್ಲ ಅಂತ ದಾಮೋದರು ಮನೆ ಕೋಪದಿಂದ ಹೇಳ್ತಾ ಇರ್ತಾರೆ. ವೇದ, ನಿಮ್ಗೆ ಯಾರಾದ್ರೂ ಬುದ್ಧಿ ಹೇಳೋರು ಇದ್ದಿದ್ರೆ ನೀವೇ ಯಾಕೆ ಆಡ್ತಿದ್ರಿ ಅಂತ ಹೇಳಿದಾಗ, ಮಾತ್ರ ನಾನು ಯಾವ್ದೇ ಕಾರಣಕ್ಕೂ ಸುಮ್ನೆ ಬಿಡಲ್ಲ ಅಂತ ದಾಮೋದರ್ ಹೇಳಿದಾಗ, ನಾನು ಈ ಮನೆ ಸೊಸೆ, ನಿಮ್ ಕೈಲಿ ಏನ್ ಮಾಡಕ್ಕಾಗುತ್ತೆ ಅಂತ ವೇದ ಹೇಳಿದಾಗ, ನಾನು ಏನ್ ಮಾಡ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ, ನಾನು ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ದಾಮೋದರ್ ಹೇಳ್ತಾರೆ. ಈ ಕಡೆ ವಿಕ್ರಮ್ ಮತ್ತೆ ವೇದ ಇಬ್ರು ಕೂಡ ಹೂವಿನಾರ ತಗೊಳಕ್ಕೆ ಅಂತ ಬರ್ತಾರೆ. ಅಪ್ಪ ಹೂವಿನಾರ ಅಂತ ಕೇಳಿದಾಗ 350 ಅಂತ ಹೇಳ್ತಾರೆ. ಅಪ್ಪ ಇಷ್ಟೊಂದು ರೇಟ್ ಹೇಳ್ತೀಯಾ, 100 ರೂಪಾಯಿ ಮಾಡಿ 2 ಹಾರ ಕೊಡು, ನಾನು 50 ರೂಪಾಯಿ ಅಂದ್ರೆ 40 ರೂಪಾಯಿ ಕೊಡೋಳು, ಅದರಲ್ಲಿ ನೀನ್ 350 ರೂಪಾಯಿ ಹೇಳ್ತಾ ಇದೆಯಲ್ಲ. ವೇದ ಹೇಳ್ತಾಳೆ, ಸರಿ ಎಷ್ಟಾಯ್ತು ಎಲ್ಲ ಸೇರಿ ಅಂತ ಕೇಳಿದಾಗ, ಮೇಡಮ್ 1000 ರೂಪಾಯಿ ಆಯ್ತು ಅಂತ ಅಂಗಡಿಯವ್ರು ಹೇಳ್ತಾರೆ. 1000 ರೂಪಾಯಿನಾ ಅಂತ ವೇದ ಕೇಳ್ತಾ ಇರ್ಬೇಕಾದ್ರೆ ವಿಕ್ರಮ್ ಫೋನ್ ಪೇ ಮಾಡಕ್ ಹೋಗ್ತಾನೆ. ಯಾಕೆ ಫೋನ್ ಪೇ ಮಾಡ್ತಾ ಇದೀಯಾ, ದುಡ್ಡು ಹೆಚ್ಚಾಗಿದ್ಯಾ, ದುಡ್ಡೇನ್ ಗಿಡದಲ್ಲಿ ಬರುತ್ತಾ, ನಾನು ಹಿಂಗಷ್ಟು ಗೊತ್ತಾಗಲ್ವಾ, ಬೇತಾಳ ಅವ್ರಿಗೆ ಹೂವಿನಾರ ದುಡ್ಡು ಕೊಡ್ಬೇಕಲ್ವಾ, ನೀನ್ ಏನ್ ಕಂಜೂಸಿದ್ಯಾ ಅಂತ ವಿಕ್ರಮ್ ಹೇಳ್ತಾನೆ. ಆಗ ವೇದ, ಅಯ್ಯೋ ನನ್ ಬಾಸಿಂಗನೇ ಮರ್ತೋಗ್ಬಿಟ್ಟಿದ್ದೆ, ಬಾಸಿಂಗ ಇದೆಯಾ ಅಂತ ಕೇಳಿದಾಗ ವಿಕ್ರಮ್ ಯಾವ ಸಿಂಗ ಅಂತ ಕೇಳ್ತಾನೆ. ಆಗ ವೇದ, ಮದ್ವೆಯಲ್ಲಿ ತಲೆ ಕಟ್ತಾರಲ್ಲ ಆ ಬಾಸಿಂಗ ಅಂತ ಹೇಳ್ತಾಳೆ. ಹೌದಾ, ನನ್ನ ಮದ್ವೆಯಲ್ಲಿ ನನಗೆ ಕಟ್ಲೇ ಇಲ್ಲ ಅಂತ ಹೇಳಿದಾಗ, ಓಹೋ ತಾವು ಕಂಠ ಪೂರ್ತಿ ಕುಡ್ದಿದ್ರಲ್ಲೇ ನನಗೆ ತಾಳಿ ಕಟ್ಟಿದಲ್ಲಪ್ಪ, ಹೇಗ್ ನಿನಗೆ ಬಾಸಿಂಗ ಕಟ್ಟಕ್ಕಾಗತ್ತೆ, ಪರ್ಮಿಷನ್ ಇಲ್ದೆ ನನಗೆ ತಾಳಿ ಕಟ್ಟಿದ್ಯಾ, ಒಂದು ಶಾಸ್ತ್ರ ಮಾಡ್ಲಿಲ್ಲ, ಒಂದ್ ಮೆಹಂದಿ ಹಾಕೊಂಡ್ಲಿಲ್ಲ. ವಿಕ್ರಮ್, ಹೌದಲ್ವಾ, ನಾವು ಇನ್ನೊಂದ್ ಸ್ವಲ್ಪ ದಿನ ವೇಟ್ ಮಾಡ್ಬೇಕಿತ್ತು. ಏನ್ ಸರ್ ವೇಟು ಮಾಡ್ಲಿಲ್ಲ, ಏನೂ ಇಲ್ಲ, ಕುಡ್ಕೊಂಬಂದು ನನ್ನ ತಾಳಿ ಕಟ್ಬಿಟ್ರಿ. ಬೇತಾಳ ಆಗ್ಲ ನನಗೆ ಬೈಬೇಡ ಸುಮ್ನೆ ಇರು ಅಂತ ವಿಕ್ರಮ್ ಹೇಳ್ತಾನೆ. ನಾನು ಕೂಡ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಮದ್ವೆ ಆಗ್ಬೇಕು ಅಂತ, ಈ ತರನೇ ಮದ್ವೆ ಆಗ್ಬೇಕು ಅಂತ, ಆದ್ರೆ ನೀನು ಬಂದು ಬೇತಾಳ ಅನ್ಕೊಂಡು ತಾಳಿ ಕಟ್ಬಿಟ್ಟೆ. ಒಂದ್ ಸ್ವಲ್ಪ ದಿನ ವೇಟ್ ಮಾಡಿದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂಡು ಗ್ರ್ಯಾಂಡ್ ರಿಸೆಪ್ಷನ್ ಇಟ್ಕೊಂಡು ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಬೇಕಿತ್ತು, ಈಗ ನನಗೆ ಅನಿಸ್ತಾ ಇದೆ ಅವಸರ ಪಟ್ಬಿಟ್ಟೆ ಅಂತ ಹೇಳ್ದಾಗ, ಹೌದೌದು ನಿನಗೆ ಈಗ ಅನ್ಸುತ್ತೆ, ಈಗ ಏನ್ ಮಾಡಕ್ಕಾಗುತ್ತೆ ಅಂತ ವೇದ ಹೇಳ್ತಾಳೆ. ನಾವ್ ಈಗ್ಲೂ ಮದ್ವೆ ಮಾಡ್ಕೋಬೋದಲ್ವಾ ಅಂತ ವೇದ ಹೇಳ್ತಾಳೆ. ಕೂಡ ನಂದೇ ಪ್ಲಾನು, ಯಾವ ತರ ಮದ್ವೆ ಆಗ್ಬೇಕು ಅಂತ ನಾನೇ ಹೇಳ್ತೀನಿ ಅಂತ ವೇದ ಹೇಳ್ತಾಳೆ. ಬೇತಾಳ, ನನಗೂ ಒಂದ್ ಪ್ಲಾನ್ ಇತ್ತು, ನಾನು ಇದೇ ತರ ಮದ್ವೆ ಆಗ್ಬೇಕು ಅಂತ, ಏನ್ ಮಾಡೋದು, ಈಗ ಆಸೆ ಎಲ್ಲ ಈಡೇರ್ಸ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾ ಇರುವಾಗ, ಆಗ ವಿಕ್ರಮ್, ಹೌದು ಬೇತಾಳ, ನಾನು ನಿನ್ನ ಇದೇ ತರ ಗ್ರ್ಯಾಂಡ್ ಆಗಿ ಮದ್ವೆ ಆಗ್ಬೇಕಿತ್ತು ಅಂತ ಹೇಳಿದಾಗ, ಓಹೋ ಇಡೀ ಮಂಗಳೂರಲ್ಲಿ ನಾನು ಒಬ್ಳೆ ಅನ್ಸುತ್ತೆ ಚೂಡಿದಾರಲ್ಲಿ ತಾಳಿ ಕಟ್ಟಿಸ್ಕೊಂಡಿದ್ದು. ವೇದ ಹೇಳ್ತಾಳೆ, ಇಡೀ ವಿಕ್ರಮ್ ಏನ್ ಮಾಡಕ್ಕಾಗುತ್ತೆ ಹೋಗ್ಲಿ ಅಂತ ಹೇಳಿ ವೇದ, ಅಣ್ಣ ಆ ಹೂವಿನಾರ ಒಂದ್ ಸ್ವಲ್ಪ ಕೊಡ್ತೀರಾ, ಹೂವಿನಾರ ಇವ್ರಿಗೆ ಹಾಕ್ತೀನಿ, ನೀವು ಫೋಟೋ ತೆಗಿತೀರಾ ಅಂತ ಕೇಳಿದಾಗ, ಇಬ್ರು ಒಂದೊಂದು ದಾರ ಇಸ್ಕೊಂಡು ಕೈಲಿ ಹಿಡ್ಕೊಂಡು, ಅಣ್ಣ ನೀವು ಸರಿಯಾಗಿ ಫೋಟೋ ತೆಗೀರಿ, ನಾನು ಇವ್ರಿಗೆ ಹಾಕ್ತೀನಿ, ಇವರು ನನಗೆ ಹಾಕ್ತಾರೆ ಅಂತ ಹೇಳ್ತಿರುವಾಗ, ಅಲ್ಲಿಗೆ ಟೈಮಿಗೆ ಅಲ್ಲಿಗೆ ಮುನ್ನ ಬರ್ತಾನೆ. ಮುನ್ನ ಬಂದು ನೋಡ್ತಾ ನಿಂತಿರ್ತಾನೆ. ಆಗ ವೇದ ಕರೆಕ್ಟಾಗಿ ಹಾಕ್ಬೇಕು ಹೂವಿನಾರನ ಅಂತ ಹೇಳ್ತಾ ಇರ್ಬೇಕಾದ್ರೆ, ಹಲೋ ನಿಂತ್ಕೊಳ್ಳಿ ಏನ್ ಮಾಡ್ತಾ ಇದ್ದೀರಾ ಅಂತ ಮುನ್ನ ಕೇಳ್ತಾನೆ. ಇಲ್ಲ ಹೂವಿನಾರ ಹಾಕ್ತಾ ಇದ್ದೀನಿ, ಇನ್ ಇವ್ರಿಗೆ ಹಾಕ್ತಲೆ ಅಂಗಡಿಯವ್ರಿಗೆ ಹಾಕಕ್ಕಾಗತ್ತಾ, ಈ ಹೂವಿನಾರ ತಗೊಂಡಿರೋದು ವೀರಣ್ಣವ್ರ ಮದ್ವೆಗೆ ತಾನೆ, ಹಾರ ಬದಲಾಯಿಸ್ಕೊಂತಿದ್ದೀರಾ ಅಂದಾಗ, ಈಗ ಓಲ್ಡ್ ಕಪಲ್ ನ್ಯೂ ಕಪಲ್ ಈಗ ಅಲ್ಲಿ ಕೂತಿದ್ದಾರೆ, ಹೀಗೆ ಮದ್ವೆ ಆಗ್ಬೇಕಾಗಿರೋದು ಅಂತ ಹೇಳಿದಾಗ, ಹೇಳ್ತಾ ಇದೀಯಾ ನೀನು, ನಾವೇನೇ ಇದ್ರು ಓಲ್ಡ್ ಕಪಲ್ಸ್ ಅಲ್ಲ ವಿಕ್ರಮ್ ಹೇಳ್ತಾನೆ. ವಿಕ್ರಮ್ ಹೇಳಿರೋ ಮಾತನ್ನ ಕೇಳಿಸ್ಕೊಂಡು, ನೀವೀಗ ಓಲ್ಡ್ ಕಪಲ್ಸೇ, ಈಗ ಮದ್ವೆ ಆಗ್ತಾ ಇರೋದು ವೀರಣ್ಣ, ಅವರು ನ್ಯೂ ಕಪಲ್ಸು, ಯಾವತ್ತಿದ್ರು ಗೋಲ್ಡೆ, ನಾವ್ ಯಾವತ್ತೂ ಓಲ್ಡ್ ಆಗಲ್ಲ ಅಂತ ಹೇಳಿದಾಗ, ಹೌದೌದು 3 ದಿನ ಜಗಳಾಡೋದು 3 ದಿನ ಚೆನ್ನಾಗಿರೋದು ಇದ್ರೆ ಯಾವಾಗ್ಲೂ ಗೋಲ್ಡೇನಾ ಅಂತ ಮುನ್ನ ಹೇಳ್ತಾನೆ. ಸರಿ ಟೈಮ್ ಆಗ್ತಿದೆ, ಈಗ ನೀವು ಮಾತು ಮುಗಿಸಿ ಕಲ್ಯಾಣ ಮಂಟಪಕ್ಕೆ ಬನ್ನಿ ಮುನ್ನ ಹೇಳ್ದಾಗ, ಸರಿ ಬರ್ತೀವಿ. ಈ ಕಡೆ ದಾಮೋದರ್ ವೀರಂಗೆ ತುಂಬಾನೇ ಬೈತಾ ಇರ್ತಾರೆ. ಇದನ್ ಕೇಳಿಸ್ಕೊಂಡ್ ವೀರ, ನಾನು ಇಲ್ಲಿಂದ ಎಲ್ಲಾದ್ರೂ ಓಡೋಗ್ಬಿಡೋಣ ಅಂತ ಅನ್ಸ್ಬಿಟ್ಟೈತೆ. ಏನೋ ಓಡೋಗೋದು, ನಮ್ಮ ಮನೆ ಬರೋಕೆ ನೀನು ಆ ಹುಡುಗಿಗೆ ಹೊಟ್ಟೆ ಮುಂದಕ್ಕೆ ಬರ್ಸಿಲ್ಲ ನೋಡು, ಎಲ್ಲ ಊರ್ ತುಂಬಾ ಮೇಯ್ಕೊಂಬರೋದು ನಾವ್ ಅನ್ಬೋಸೋದು,
ಅಪ್ಪನೇ ಒಂಥರ ಆದ್ರೆ ನೀವಿಬ್ರು ಒಂಥರ ಅಲ್ರೋ, ಈ ಮನೆ ಮಕ್ಕಳು ಅಂತ ಮಾಡ್ಕೊಂಡಿರ್ರಿ. ನಿಮಗೆಲ್ಲ ಇದೇ ಲಾಯಕ್ಕು ನಿಮಗೆಲ್ಲ. ಮಸಾಲೆ ವಡೆಗೆ ನೀವು ಹೋಗಿ ಬೋನಿಗೆ ಬೀಳ್ತಿರಲ್ಲ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ನೀನು ಅದೇ ತರ, ಅವನು ಅದೇ ತರ. ಭಾಸ್ಕರ್ ಅವ್ರು ಹೇಳ್ದಾಗ ವೀರ, ಇಲ್ಲ ತಾತ, ಈ ಅಂಡರ್ ವರ್ಲ್ಡ್ ಅಲ್ಲಿ ನಾನ್ ಬೆಳಿತೀನಿ. ಬೆಳಿತೀಯಾ? ನಿನ್ಗೆ ನಿಜವಾಗ್ಲೂ ನಾಚಿಕೆ ಆಗಲ್ವಾ ನಿನ್ ಮುಖಕ್ಕೆ? ಬೈತಾರೆ. ಇಲ್ಲ ಅಪ್ಪ, ಇವ್ರಿಗೆಲ್ಲ ಹೆಂಡತಿ ಮಕ್ಕಳು ಸಂಸಾರ ಅನ್ನೋದಕ್ಕೆ ಬಿಟ್ಬಿಡ್ಬೇಕು. ಎಲ್ಲ ಅಂಡರ್ ವರ್ಲ್ಡ್ಗೆ ನಾಲಾಯಕ್ ನನ್ ಮಕ್ಕಳು. ವೀರ ಹೇಳ್ತಾನೆ, ನೀವ್ ಇದೇ ತರ ಮಾತಾಡ್ತಾ ಇದ್ರೆ ನಾನು ಎಲ್ಲಾದ್ರೂ ಓಡೋಗ್ಬಿಡ್ತೀನಿ. ಅಷ್ಟೊಂದ್ ತಲೆ ಕೆಟ್ಟೋಗಿದೆ ಅಂತ ಹೇಳಿದಾಗ, ಜೊತೆ ಪ್ರೀತಿಯಿಂದ ಇರುವಾಗ ನಿನಗೇನು ಅನ್ಸೋದಿಲ್ವಾ? ಹೇಗೆ ಹೇಳ್ತಾ ಇದೀಯ ನೋಡು. ನೆಟ್ಟಿಗೆ ಪಂಚೆ ಕಟ್ಕೊಳ್ಳೋದಕ್ ಬರಲ್ಲ, ಇವರಿಗೆಲ್ಲ ಮದ್ವೆ ಬೇರೆ ಕೇಡು. ಭಾಸ್ಕರ್ ಅವ್ರು ಹೇಳ್ತಾರೆ, ನಾನು ನಿನ್ ಬಗ್ಗೆ ಏನೇನೋ ಆಸೆ ಇಟ್ಕೊಂಡಿದ್ದೆ. ಚಿಕ್ಕವನಾದ್ರೂ ಹಾಳಾಗೋದ, ದೊಡ್ಡನಾದ್ರೂ ಹಿರಿಯಾಗಿದ್ದಾನಲ್ಲ ಅಂತ ಅನ್ಕೊಂಡಿದ್ದೆ. ದಾಮೋದರ್, ಅಪ್ಪ ಇವರೆಲ್ಲ ಹೆಂಡತಿ ಸೆರಗಿಟ್ಕೊಂಡು ಓಡೋದಕ್ಕೆ ಕರೆಕ್ಟ್ ಆಗಿದ್ದಾರೆ ಅಂತ ದಾಮೋದರ್ ಬೈತಾ ಇರ್ತಾರೆ. ಈ ಕಡೆ ವೀರನ್ನ ಹಸೆಮಣೆಗೆ ಕರ್ಕೊಂಬಂದ್ ಕೂರಿಸ್ತಾರೆ. ವೇದ, ಇದೇ ನೋಡು ಕಂಕಣ ಅಂದೆ ಅಂತ ವಿಕ್ರಮ್ಗೆ ಹೇಳ್ತಾಳೆ. ಬಾಲಮುನ್ನ ಇಬ್ರು ಮಾತಾಡ್ತಾ ಇರ್ತಾರೆ. ಅಯ್ಯೋ, ನಾವೇನೇನೋ ಅನ್ಕೊಂಡಿದ್ವಿ ಇವ್ರ ಬಗ್ಗೆ, ಇವ್ರು ನೋಡಿದ್ರೆ ಕೆಲಸದವಳನ್ನ ಮದ್ವೆ ಆಗ್ತಾ ಇದಾರಲ್ಲ, ಚಿ ಅಂತ ಹೇಳ್ತಾ ಇರ್ತಾರೆ. ಗುಲಾಬಿನ ಕರ್ಕೊಂಬಂದು ಹಸೆಮಣೆ ಮೇಲೆ ಕೂರಿಸ್ತಾರೆ. ವೇದ, ಬಾಬಾ ಸ್ಮೈಲ್ ಕೊಡಿ ಅಂತ ಹೇಳ್ತಾಳೆ. ಒಬ್ರು ಹಾರ ಕೂಡ ಬದಲಾಯಿಸ್ಕೊಂತಾರೆ. ಹಾರ ಬದಲಾಯಿಸ್ಕೊಂತಿರುವಾಗ ವೀರಂಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಗುಲಾಬಿ, ನನ್ನ ಪ್ಲಾನ್ ಅಂತೂ ಇಂತೂ ಸಕ್ಸಸ್ ಆಯ್ತು ಅಂತ ತುಂಬಾ ಖುಷಿಯಲ್ಲಿರ್ತಾಳೆ. ಹೀಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.